ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡ್ತಿರುವಂತ ಮೋಡ ಹಗರಣದ ವೈಟ್ನರ್ ರಹಸ್ಯವನ್ನ ಸಿಎಂ ಸಿದ್ದರಾಮಯ್ಯನವರು ಬಿಚ್ಚಿಟ್ಟಿದ್ದಾರೆ. ಮೋಡ ಹಗರಣದ ಅಸಲಿ ಕಥೆಯನ್ನ ವಿಡಿಯೋ ಮೂಲಕವಾಗಿನೇ ಈಗ ಸಿಎಂ ಸಿದ್ದರಾಮಯ್ಯನವರು ಬಿಚ್ಚಿಟ್ಟಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಮೂಡ ಹಗರಣದ ಅಸಲಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವಿಡಿಯೋ ಸಮೇತ ವೈಟ್ನರ್ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ಸಿಎಂ. ಮೂಡ ದಾಖಲೆ ತಿದ್ದುಪಡಿಗೆ ವೈಟ್ನರ್ ಬಳಕೆಯ ಆರೋಪ ಇತ್ತು. ವಿಪಕ್ಷಗಳ ಆರೋಪಕ್ಕೆ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿಮ್ಮ ದ್ವೇಷದ ಕನ್ನಡಕವನ್ನ ಕಳಚಿಟ್ಟು ಕಣ್ಣು ಬಿಟ್ಟು ನೋಡಿ ಅಂತ ಹೇಳಿದ್ದಾರೆ. ಎಕ್ಸ್ ನಲ್ಲಿ ಟ್ವೀಟ್ ಮಾಡುವ ಮೂಲಕ ಸಿಎಂ ಸಿದ್ದು ಕಿಡಿಕಾರಿದ್ದಾರೆ. ನನ್ನ ಪತ್ನಿ ಸಲ್ಲಿಸಿದ್ದಂತ ಅರ್ಜಿಯಲ್ಲಿ 4-5 ಪದಗಳಿಗೆ ವೈಟ್ನರ್ ಅನ್ನ ಹಾಕಲಾಗಿತ್ತು. ಅದರಲ್ಲಿ ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಭೂಮಿಯನ್ನ ಕೇಳಿದ್ದಾರೆ. ದೇವನೂರು 3ನೇ ಹಂತದ ಮೂಡ ಅಭಿವೃದ್ಧಿಪಡಿಸಿದಂತಹ ಲೇಔಟ್ ಅದು. ವೈಟ್ನರ್ ಹಚ್ಚಿದ್ದನ್ನೇ ಮಹಾನ್ ಅಪರಾಧವೆಂಬಂತೆ ಬಿಂಬಿಸಿದ್ದಾರೆ. ಗಂಟಲು ಹರಿದುಕೊಂಡಂತ ಬಿಜೆಪಿ ಜೆಡಿಎಸ್ ನಾಯಕರೇ ಅಂತ ಪ್ರಶ್ನೆ ಮಾಡಿದ್ದಾರೆ. ವೈಟ್ನರ್ ಹಿಂದಿರುವ ಅಕ್ಷರಗಳೇನು ಈ ವಿಡಿಯೋದಲ್ಲಿ ನೋಡಿ ಅಂತ ಸಿಎಂ ಸಿದ್ದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ದ್ವೇಷದ ಕನ್ನಡಕವನ್ನ ಕಳಚಿಟ್ಟು ಸರಿಯಾಗಿ ಕಣ್ಬಿಟ್ಟು ನೋಡಿ ಅಂತ ಹೇಳಿದ್ದಾರೆ. ವೈಟ್ನರ್ ಹಚ್ಚಿ ಕಪ್ಪು ಚುಕ್ಕೆ ಅಳಿಸಿಕೊಳ್ಳಲು ಸಾಧ್ಯವಿಲ್ಲ. ಆತುರದಲ್ಲಿ ಮೂಗು ಕತ್ತರಿಸಿಕೊಂಡು ರಾತ್ರಿ ಎಲ್ಲ ಕನ್ನಡಿ ಮುಂದೆ ನಿಂತು ಕಣ್ಣೀರು ಹಾಕಿದ್ದಾರಂತೆ. ಕೆಲವು ಅತಿ ಬುದ್ಧಿವಂತರ ಕತೆ ಎಂದು ಸಿಎಂ ಸಿದ್ದರಾಮಯ್ಯನವರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ರಾಜ್ಯದಲ್ಲಿ ಈಗ ಪ್ರಾಸಿಕ್ಯೂಷನ್ ಪೇಕಲಾಟ ಜೋರಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಈಗ ಪ್ರಾಸಿಕ್ಯೂಷನ್ ರಾಜಕೀಯ ದಗದಗನೆ ಹೊತ್ತಿ ಉರಿತಾ ಇದೆ. ಈ ನಡುವೆ ಈಗ ಮೂಡ ಹಗರಣದ ಅಸಲಿ ಸತ್ಯವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಬಿಚ್ಚಿಟ್ಟಿದ್ದಾರೆ. ವೈಟ್ನರ್ ಹಿಂದಿರುವಂತ ರಹಸ್ಯ ಏನು ಇವೆಲ್ಲವನ್ನ ವಿಡಿಯೋ ಸಮೇತವಾಗಿನೇ ಸಿಎಂ ಸಿದ್ದರಾಮಯ್ಯನವರೀಗ ಕಳಚಿಟ್ಟಿದ್ದಾರೆ. ಮೂಡ ದಾಖಲೆ ತಿದ್ದುಪಡಿಗೆ ವೈಟ್ನರ್ ಬಳಕೆ ಆಗಿದೆ ಎನ್ನುವಂತ ಆರೋಪಗಳು ಕೇಳಿಬರ್ತಿತ್ತು. ಆದ್ರೆ ಈಗ ಅವೆಲ್ಲದಕ್ಕೂ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಲ್ಲ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯನವರೀಗ ತಿರುಮಂತ್ರವನ್ನ ಕೊಟ್ಟಿದ್ದಾರೆ. ನಿಮ್ಮ ದ್ವೇಷದ ಕನ್ನಡಕ ಏನಿದೆಯಲ್ಲ ಇವೆಲ್ಲವನ್ನ ಕಳಚಿಟ್ಟು ಕಣ್ಣು ಬಿಟ್ಟು ನೋಡಿ ಅಂತ ಹೇಳಿದ್ದಾರೆ. ಎಕ್ಸ್ ನಲ್ಲಿ ಟ್ವೀಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಟ್ವೀಟ್ ಮಾಡಿ ಸಿಎಂ ಸಿದ್ದು ಕಿಡಿಯನ್ನ ಕಾರಿದ್ದಾರೆ. ನನ್ನ ಪತ್ನಿ ಸಲ್ಲಿಸಿದಂತ ಅರ್ಜಿಯಲ್ಲಿ 4-5 ಪದಗಳಿಗೆ ವೈಟ್ನರ್ ಅನ್ನ ಬಳಕೆ ಮಾಡಲಾಗಿದೆ. ಏನೋ ವೈಟ್ನರ್ ಯಾವಾಗ ಬಳಕೆ ಆಯಿತು ದೊಡ್ಡ ಮಟ್ಟದ ಚರ್ಚೆಗಳು ಕಾರಣವಾಯಿತು. ಪರ ವಿರೋಧ ಚರ್ಚೆಗಳು ಭಾರಿ ಸದ್ದು ಮಾಡ್ತಿತ್ತು. ಈಗ ವಿಡಿಯೋ ಸಮೇತವಾಗಿನೇ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ವೈಟ್ನರ್ ಏನು ಬಳಸಲಾಗಿತ್ತಲ್ಲ ಅಲ್ಲಿ ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ಭೂಮಿಯನ್ನ ಕೇಳಿದ್ದಾರೆ. ದೇವನೂರು 3ನೇ ಹಂತದ ಭೂಮಿ ಏನಿದೆಯಲ್ಲ ಇದು ಮೂಡ ಅಭಿವೃದ್ಧಿಪಡಿಸಿರುವಂತಹ ಲೇಔಟ್ ಆಗಿದೆ. ಹೀಗಾಗಿ ವೈಟ್ನರ್ ಹಚ್ಚಿದ್ದನ್ನೇ ಮಹಾನ್ ಅಪರಾಧವೆಂಬಂತೆ ವಿಪಕ್ಷಗಳು ಏನು ಬಿಂಬಿಸಿದಾರಲ್ಲ ಇವರೆಲ್ಲರಿಗೂ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರು ಗಂಟಲು ಹರಿದುಕೊಂಡ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರೇ ಅಂತ ಕೇಳಿದ್ದಾರೆ. ವೈಟ್ನರ್ ಹಿಂದಿರುವ ಅಕ್ಷರಗಳೇನು ಎಲ್ಲವ ಪ್ರಶ್ನೆಗಳಿಗೂ ಈಗ ವಿಡಿಯೋ ಮೂಲಕವೇ ಉತ್ತರವನ್ನ ಕೊಟ್ಟಿದ್ದಾರೆ. ವಿಡಿಯೋದಲ್ಲಿ ಇದೆ ನೋಡಿ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಿಮ್ಮ ದ್ವೇಷದ ಕನ್ನಡಕವನ್ನ ಕಳಚಿಟ್ಟು ಸರಿಯಾಗಿ ಕಣ್ಬಿಟ್ಕೊಂಡು ನೋಡಿ ಅಂತ ಹೇಳಿದ್ದಾರೆ. ಜೊತೆಯಲ್ಲಿ ವೈಟ್ನರ್ ಹಚ್ಚಿ ಕಪ್ಪು ಚುಕ್ಕೆ ಅಳಿಸಿಕೊಳ್ಳಲು ಸಾಧ್ಯವಿಲ್ಲ. ಆತುರದಲ್ಲಿ ಮೂಗನ್ನ ಕತ್ತರಿಸಿಕೊಂಡು ರಾತ್ರಿ ಎಲ್ಲ ಕನ್ನಡಿ ಮುಂದೆ ನಿಂತು ಕಣ್ಣೀರು ಹಾಕಿದ್ರಂತೆ. ಈ ರೀತಿಯಾಗಿ ಮಾತುಗಳನ್ನ ಹೇಳುವ ಮೂಲಕ
ಕೆಲವು ಅತಿ ಬುದ್ಧಿವಂತರ ಕತೆ ಅಂತ ಸಿಎಂ ಸಿದ್ದರಾಮಯ್ಯನವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡುವ ಮೂಲಕ ವಿಪಕ್ಷಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾವಾಗ ಮೂಡಾ ಹಗರಣದಲ್ಲಿ ವೈಟ್ನರ್ ಬಳಕೆಯಾಗಿದೆ ದಾಖಲೆಗಳಲ್ಲಿ ಪತ್ರದಲ್ಲಿ ಅನ್ನುವಂಥ ವಿಚಾರ ಬಂತು, ಸಾಕಷ್ಟು ಪರ ವಿರೋಧಗಳು ಚರ್ಚೆ ಆಯಿತು. ಇನ್ನು ಇದನ್ನೇ ದೊಡ್ಡ ರೀತಿಯಾಗಿ ಬ್ರಹ್ಮಾಸ್ತ್ರದಂತೆ ವಿಪಕ್ಷಗಳು ಇದನ್ನ ಬಿಂಬಿಸಿದ್ದಾರೆ ಎನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರು ಇದೇ ವಿಚಾರದ ಅಸಲಿ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ. ಟ್ವೀಟ್ ಮಾಡುವ ಮೂಲಕವಾಗಿ ವಿಪಕ್ಷಗಳೇ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದು ವಿಡಿಯೋ ಸಮೇತವಾಗಿ ಏನೇನು ವಿಚಾರಗಳು ಉಲ್ಲೇಖ ಆಗಿತ್ತು ಎಲ್ಲದರ ವಿರುದ್ಧವಾಗಿ ಈಗ ಸಿಎಂ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟಿದ್ದಾರೆ.